ಸರ್, ಈಗ ಬಿಜೆಪಿಯವರು ಒಂದ್ ಕಡೆ ಆದ್ರೆ ಈಗ ಸಾರ್ವಜನಿಕರು ಕೂಡ ಅದ್ರಲ್ಲಿ ಪುರುಷರು ಕೂಡ ಸಾಕಷ್ಟು ಒಂದ್ ಕೈಲಿ ಕಿತ್ತು ಒಂದ್ ಕೈಲಿ ಕೊಟ್ಬಿಟ್ಟು ಇನ್ನೊಂದ್ ಕೈಲಿ ಕಿತ್ಕೊಂತಾ ಇದಾರೆ ಅಂತ ಆಕ್ರೋಶ ಹೊರಾಗ್ತಿದೆ ಸಾರ್ವಜನಿಕರು. ಈಗ ಸಾರ್ವಜನಿಕರು ಹೇಳ್ತಾರೆ, ಸಾರ್ವಜನಿಕರಿಗೆ ನಾನು ಅವ್ರದ್ದು ಟೀಕೆ ಅವ್ರ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ವಿಪಕ್ಷ ಇದೆಯಲ್ಲ ಬಿ ಜೆ ಪಿಯವರು, ಪೆಟ್ರೋಲ್ ಬೆಲೆ ಏರಿಸಿದಾಗ ಮಾತಾಡಲಿಲ್ಲ, ಡೀಸೆಲ್ ಬೆಲೆ ಏರಿಸಿದಾಗ ಮಾತಾಡಲಿಲ್ಲ, ಗ್ಯಾಸ್ ಬೆಲೆ ಏರಿಸಿದಾಗ ಮಾತಾಡಲಿಲ್ಲ. ಅವರು ದಿನನಿತ್ಯದ ಅಗತ್ಯ ವಸ್ತುಗಳು ಗಾಳಿ ಬೆಳಕು ಬಿಟ್ಟರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ GST ಹಾಕ್ಬಿಟ್ರು. ಆಗ ಇವ್ರು ಯಾರೂ ಕೂಡ ಬಿ ಜೆ ಪಿಯವರು ಮಾತಾಡಲೇ ಇಲ್ಲ. ಆಮೇಲೆ ಎಲ್ಲದನ್ನು ಬಿಟ್ಬಿಡಿ, 5,900 ಕೋಟಿ ನಮಗೆ ಸಾಲ ಬಿಟ್ಟೋದ್ರು ಈ 4 ಕಾರ್ಪೊರೇಷನ್ಗೆ ಬಿ ಜೆ ಪಿ ಸರ್ಕಾರ. 5,900 ಕೋಟಿ ಸಾಲ ಹಿಡಿದೇ ಇದ್ದರೆ ನಾವು ಈ ಬೆಲೆ ಏರಿಕೆ ಪ್ರಸ್ತಾಪನೆ ಬರ್ತಿರಲಿಲ್ಲ. ಈಗ ಶಕ್ತಿ ಯೋಜನೆ ಒಂದಷ್ಟು ಹೊರೆ ಆಯಿತು ಅಂತೀರಾ ಅಂತ ಉಚಿತ ಪ್ರಯಾಣ ಆ ಥರ ಏನಿದೆ? ಶಕ್ತಿ ಯೋಜನೆಗೆ ನಮಗೆ ಸಮಯಕ್ಕೆ ಸರಿಯಾಗಿ ದುಡ್ಡು ಬರ್ತಾ ಇದೆ. ಇನ್ನು ಸ್ವಲ್ಪ ದುಡ್ಡು ಬರಬೇಕು, ಇಲ್ಲ ಅಂತೇನೇ ಇಲ್ಲ. ಆದರೆ ನಮಗೆ ಬಡ್ಜೆಟಲ್ಲಿ ಎಷ್ಟು ಪ್ರಾವಿಷನ್ ಮಾಡ್ತಾರೋ ಅಷ್ಟು ಕೂಡ ನಮಗೆ ಹಣ ಸಮಯಕ್ಕೆ ಸರಿಯಾಗಿ ಬಂದ್ಬಿಡುತ್ತೆ. ಆಮೇಲೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ತಿಂಗಳೆಲ್ಲ ಸಂಬಳ ಕೊಡೋರು. ಈಗ ನಾವು ನೋಡಿ 1ನೇ ತಾರೀಕು KSRTC BMTC, 7ನೇ ತಾರೀಕು ಕಲ್ಯಾಣ ಕರ್ನಾಟಕ ವಾಯು ಕರ್ನಾಟಕ ಎಲ್ಲ ಕರೆಕ್ಟಾಗಿ ನಮ್ಮದು ವ್ಯವಸ್ಥಿತವಾಗಿ ಆಗ್ತಾ ಇದೆ. 15% ಸ್ಟೇಜ್ ಲೆಕ್ಕನ ಯಾವ ರೀತಿ ಆಗೋದು ಒಂಚೂರು ಹೇಗಾಗುತ್ತೆ ಸರ್ ಅದು? 15% ಜಾಸ್ತಿ ಆಗಿರ್ತಕ್ಕಂಥದ್ದು ನಮಗೇನು ಪ್ರತಿದಿನ ನಮಗೆ ನಷ್ಟ ಆಗ್ತಾ ಇತ್ತಲ್ಲ, ನಷ್ಟದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಮುಂದಕ್ಕೆ ನಮಗೆ ಸರ್ಕಾರ ಬಡ್ಜೆಟಲ್ಲಿ ಸ್ವಲ್ಪ ಹೆಚ್ಚುವರಿಯಾಗಿ ನಮಗೆ ಹಣ ಕೊಟ್ಟರೆ, ಇವನು ಬಸ್ಸಸ್ ತಗೊಳ್ಳೋದಕ್ಕೂ ಕೂಡ ಹಿಂದೆ ನರ್ಮ್ ಸ್ಕೀಮಲ್ಲಿ ಹೆಚ್ಚು ಕೇಂದ್ರ ಸರ್ಕಾರ ನಮಗೆ ಬಸ್ಸುಗಳು ಕೊಡ್ತಾಯಿದ್ರು, ಟರ್ಮಿನಲ್ಸ್ ಎಲ್ಲ ಕೊಟ್ಟರು. ಈಗ ಇತ್ತೀಚೆಗೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂದಮೇಲೆ ಪ್ರೈವೇಟ್ ಆಪ್ರೇಟರ್ಸ್ಗೆ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸಸ್ ಎಲ್ಲ ನೋಡಿ ಎಲ್ಲ ಪ್ರೈವೇಟ್ ಅವ್ರು ಕೊಡ್ತಾರೆ, ನಮಗೆ ಕೊಡೋದೇ ಇಲ್ಲ ಅವರು. ಈಗ ಒಂದೊಂದೇ ಯೋಜನೆಗಳಿಗೆ ಒಂದಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡುವಂಥದ್ದು, ಏರಿಕೆ ಮಾಡೋದು ಮಾಡಿ ಗ್ಯಾರಂಟಿಗಳನ್ನು ನಿಲ್ಲಿಸುವಂಥ ಒಂದಷ್ಟು ಹುನ್ನಾರ ನಡೀತಾ ಇದೆ ಅಂತ ಒಂದು ಆ ಥರ ಏನಾರು ಇದೆಯಾ ಸರ್? ಶಕ್ತಿ ಯೋಜನೆ ಆ ಥರ ಏನಿದೆಯಾ? ಗ್ಯಾರಂಟಿ ನಿಲ್ಲಿಸುವಂಥ ಯಾವ ಗ್ಯಾರಂಟಿನೂ ನಾವು ನಿಲ್ಲಿಸಲ್ಲ. ಆಮೇಲೆ ರೈಲ್ವೆನಲ್ಲಿ 100ಕ್ಕೆ 100 ಬೆಲೆ ಜಾಸ್ತಿ ಮಾಡಿದ್ದಾರೆ. ಎಷ್ಟು? 100ಕ್ಕೆ 100, 1 ರೂಪಾಯಿ ಇದ್ದರೆ 2 ರೂಪಾಯಿ ಮಾಡಿದ್ದಾರೆ ರೈಲ್ವೆನಲ್ಲಿ. ಅದ್ರ ಬಗ್ಗೆ ಯಾರು ಬಿ ಜೆ ಪಿಯವರು ಮಾತಾಡೋದೇ ಇಲ್ಲ. ನಾವು ಮಾಡೋ ಮನಸ್ಸು ನಮಗೂ ಇರಲಿಲ್ಲ. ಆದರೆ ಬಿ ಜೆ ಪಿಯವ್ರು ಏನು ಮಾಡೋದು, 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ನಮಗೆ ಜನಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಗಂಡಸರಿಗೆ ಹೊರೆ ಆಗುತ್ತೆ ಅಂತ ಗೊತ್ತು, ಆದರೂ ವಿಧಿ ಇಲ್ಲದೆ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಾರಿಗೆ ಸಚಿವರಂತ ರಾಮಲಿಂಗ ರೆಡ್ಡಿ ಅವರ ಮಾತು. ಪ್ರಮುಖವಾಗಿ ಈ ಒಂದು ಯೋಜನೆ ಇರುವಂದೀಗ ಯಾವುದೇ ರೀತಿಯಾಗಿ ಒಂದು ಯೋಜನೆ ನಿಲ್ಲಿಸೋದಿಲ್ಲ. ಬಿಜೆಪಿಯವರು ಸಾಲವನ್ನು ಮಾಡಿದ ಆ ವಿಚಾರಕ್ಕೆ ಒಂದಷ್ಟು ಹೊರೆ ಆಗ್ತಿದೆ ಹೊರತಾಗಿ ಯಾವುದೇ ರೀತಿಯಾಗಿಲ್ಲ. ಮತ್ತೆ ಇದು ಒಂದಷ್ಟು ಅನುಕೂಲವಾಗಿತ್ತು, ಯಾವುದೇ ರೀತಿ ಗ್ಯಾರಂಟಿ ಯೋಜನೆ ನಿಲ್ಲಿಸುವಂತ ಮಾತಿಲ್ಲ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದಂತೆ. ಕ್ಯಾಮರಾಮನ್ ವಾಲಿ ಜೊತೆ ಸುನಿಲ್, TV9 ಬೆಂಗಳೂರು.